ಏ ಇಲ್ಲಿ ಹೀಗಾಕೆ ಹೋಗ್ಬೇಡ್ರಲ್ಲೇ. ಓ ಬೈದ್ರ ಬೈಕ್ ಬತ್ತ ಹೇಳು. ಬೈತಾರಲ್ಲ ನಮ್ಗೆ ಅರ್ಥ ಆಗಲ್ವಾ? ಅದೇ ಮತ್ತೆ ನೋಡು ಈ ಕಡೆ ಫಾಗ್ ಯಾವ ತರ ತುಂಬ್ಕೊಂತ ಎಲ್ಲ ನೋಡುವರು. ಯುವರ್ ಫ್ರಮ್ ಬ್ರೋ? ಕ್ಯಾಲಿಕಟ್. ಇವರೆಲ್ಲ ಕೇರಳದವರು, 4 ಜನ ಇದ್ದಾರೆ ಕೇರಳ ಫ್ರೆಂಡ್ಸು. ಏನಂದರೆ ಏನೋ ಕಾಣಿಸ್ತಿಲ್ಲ. ಯಾರನ್ನ ಬರೋಂಗಿಲ್ಲ ಬರ್ರಿ ಗುರು, ಈ ಪ್ಲೇಸ್ ನೋಡ್ರಿ. ಏನೋ ಮೊಬೈಲ್ ಇರ್ತಾನ, ಅವ್ನು ಕೊಡ್ತಾನೆ. ಏನು ಕೆಲಸ ಮಾಡಿದೆ ಅಂತಾನೆ, ಅಣ್ಣ ಹೋಟ್ಲಕ್ಕೆ ಟಿಕೆಟ್ ಹಿಡಿತೀನಿ ಅಂತಾನೆ. ನಿಮ್ ಟಿಕೆಟ್ ಅಣ್ಣ ರೀ? ವೀವ್ ನೋಡು ಗುರು, ನೀನು ಸುಮ್ಮನೆ ನೋಡು ಅಷ್ಟೇ. ಇಲ್ಲಿದ್ದಾನ ಏನಿದೆ ಅಲ್ವಾ? ಇಲ್ಲಿ ನೋಡ್ಗುರು, ಸ್ವರ್ಗ ಸ್ವರ್ಗ ನೋಡ್ಗುರು. ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಯಾವ ತರ ಕಾಣಿಸ್ತಿದೆ ಅಂತ. ಏನ್ ವೀವ್ ಐತಲ್ವಾ? ಸ್ವರ್ಗಕ್ಕೆ 3 ಗೇಣು. ನಿಜವಾಗ್ಲೂ ಸಖತ್ತಾಗೈತೆ ಗುರು. ಒಂದ್ಸತಿ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ ಪ್ಲೇಸ್ನ. ಒಂದ್ಸರಿ ಬಂದು ನೋಡಿ. ಒಂದು ಥ್ರಿಲ್ಲಿಂಗ್ ಇರೋ ಲೊಕೇಶನ್ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ನಿಜ ಸೈಕಾಗಿ ಹೋಗ್ಬೇಕು ನೀವೇನೆ. ಹೆಂಗೈತೆ ಅಂದ್ರೆ ಲೊಕೇಶನ್ನು ತೋರಿಸ್ತೀನಿ ಬನ್ನಿ. ನಿಜವಾಗ್ಲೂ ಈ ತರ ಲೊಕೇಶನ್ ನಾನು ಇದೇ ಫಸ್ಟ್ ಟೈಮ್ ಗುರು ನೋಡ್ತಾ ಇರೋದು. ಅದು ನಂಗೆ ಬೈಕಲ್ಲಿ ಬಂದಿರೋದು ಇದೇ ಫಸ್ಟ್ ಟೈಮು. ನಿಜವಾಗ್ಲೂ ಸೈಕಾಗೈತೆ ಅಂದ್ಕೊಳ್ಳಿ. ಲೊಕೇಶನ್ಗೆ ಹೋಗಂ ಬನ್ನಿ, ತೋರಿಸ್ತೀನಿ. ಫುಲ್ ಎಷ್ಟು ಹೈಟಲ್ಲಿ ಇದ್ದೀವಿ ಗೊತ್ತಾ ನಾವು. ಇಲ್ಲೇ ರೆಸಾರ್ಟ್ ಬೇರೆ ಇದೆ. ರೆಸಾರ್ಟಿಗೆ ಬಂದಿರೋರಂತೂ ಅದೃಷ್ಟ ಮಾಡಿದ್ದಾರೆ ಅಂದ್ಕೊಳ್ಳಿ. ಅಂಥ ಪಾಯಿಂಟಲ್ಲಿ ರೆಸಾರ್ಟು. ನಾವು ಹೋಗ್ತಿರೋ ಲೊಕೇಶನ್ ಹಂಗೆ ಇದೆ. ನೀವೇ ನೋಡ್ತಿರ್ಬೋದು ಯಾವ ಥರ ಕಾಣಿಸ್ತೈತೆ ಅಂತ. ನಿಜವಾಗ್ಲೂ ಸುಳ್ಳಲ್ಲ ಗಾಯ್ಸ್. ಒಂದ್ಸತಿನಾದ್ರೂ ಇಲ್ಲಿ ಬನ್ನಿ. ಇಲ್ಲ ಅಲ್ಲೇ ನಮ್ಮ ಹುಡುಗರು ನಿಂತಿದ್ದಾರೆ. ಇಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ಬೇಕು. ಇಲ್ಲಿದ್ದ ಬೈಕ್ ಹೋಗಲ್ಲ, ಇಲ್ಲಿದ್ದ ನಡ್ಕೊಂಡು ಹೋಗ್ಬೇಕು ನಾವು. ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗಂ ಬನ್ನಿ. ಇಲ್ಲಿ ಅದ್ರ ಏನೋ ಮೊಬೈಲ್ ಇರ್ತಾನ, ಅವ್ನು ಕೊಡ್ತಾನೆ. ಏನು ಕೆಲಸ ಮಾಡಿದೆ ಅಂತಾನೆ, ಅಣ್ಣ ಹೋಟ್ಲಕ್ಕೆ ಟಿಕೆಟ್ ಹಿಡಿತೀನಿ ಅಂತಾನೆ. ನಿಮ್ ಟಿಕೆಟ್ ಅಣ್ಣ ರೀ? ಏನ್ ಮಾತಾಡ್ತಿಲ್ಲ ಇರಕ್ಕೆ? ಏನೋ ಹೇಳ್ತಿ ಅಂತ ಕ್ಯೂರಿಯಾಸಿಟಿ ಕೇಳಿದ್ರೆ ಏನೇನೋ ಮಾತಾಡ್ತಿಯಲ್ಲ. ಇಲ್ಲ ನೋಡು ಗುರು, ವಿಡಿಯೋ ಐತೆ ತಡಿ, ನಿಂದ ಹಾಕ್ತೇನೆ. ಫೈನಲಿ ವ್ಯೂ ಪಾಯಿಂಟಿಗೆ ಬಂದ್ವಿ. ನೋಡು ಗುರು, ಸ್ವರ್ಗ ಸ್ವರ್ಗ ನೋಡು ಗುರು. ಅಲ್ಲಿ ಯಾರಿಗಾರ ಲೊಕೇಶನ್ ಬೇಕಾರೆ ಹೇಳಿ, ಡಿ ಎಂ ಮಾಡ್ತೀನಿ. ಏನ್ ವ್ಯೂ ಇದೆ ಅಂದ್ರೆ ಸ್ವರ್ಗ. ಅವ್ರು ಬೈದ್ರೆ ನಮ್ಗೆ ಅರ್ಥ ಆಗಲ್ಲ. ನಡೀರಿ, ನಾವು ಅಷ್ಟೇ. ನೋಡ್ಗುರು, ವ್ಯೂ ಪಾಯಿಂಟಿಗೆ ಇಲ್ಲಿ ಗೇಟ್ ಹಾಕಿದ್ದಾರೆ, ಹೋಗಕ್ ಬಿಡ್ತಿಲ್ಲ. ನಾವು ಒತ್ತಿ ಹೋಗ್ತಾ ಇದೀವಿ. ಫುಲ್ ಅಡ್ವೆಂಚರ್ ಟ್ರಿಪ್ ಮಾಡಿದೀವಿ ಇವತ್ತಂತೂ ನಾವು. ಮಸ್ತ್ ವಿಸಿಟ್ ಅನ್ಕೊಳ್ಳಿದು. 3 ಡೇಸ್ ಟ್ರಿಪ್ಪಲ್ಲಿ ಬೆಸ್ಟ್ ಮೆಮೊರಿ ನಿಜವಾಗ್ಲು. ಇಲ್ಲೆಲ್ಲ ಹೋಗ್ತಾ ಇದಾರೆ, ತಗೊಂಬರ್ರಿ, ಇಲ್ಲಿ ತೋರಿಸ್ತೇನೆ ಆ ಕಡೆ. ಗೇಟ್ ಹತ್ತಿ ಬಂದ್ವಿ. ಇದು ಯಾವ್ದ ಕಾಫಿ ಎಸ್ಟೇಟು, ಜಾಯಿಕಾಯಿ ಗಿಡ ಇವೆಲ್ಲನ. ಫುಲ್ ಅಡ್ವೆಂಚರ್ ಟ್ರಿಪ್ ಅನ್ಕೊಳ್ಳಿ ಗಾಯ್ಸ್. ಸುಸ್ತಾಗ್ತೈತೆ. ಇನ್ನೂ ಒಂದು ಅರ್ಧ ಕಿಲೋಮೀಟ್ರ್ ಹೋಗ್ಬೇಕು. ಇಲ್ಲಿಗೆ ಫುಲ್ ಫ್ಲಾಟು. ಟೈಮ್ ಬಂದ್ಬಿಟ್ಟು 5:30. ನಮ್ಮ ಮೇಲಕ್ಕೆ ಹೋಗೋಷ್ಟೊತ್ತಿಗೆ 1/4 ಗಂಟೆ ಆಗುತ್ತೆ. ಅಲ್ಲಿದ್ದ ಬರೋಕ್ಕೆ 6 ಗಂಟೆ 7 ಗಂಟೆ ಆಗುತ್ತೆ ನಾವು ಕೆಳಗಡೆ ಹೋಗೋಕ್ಕೆ. ಇಲ್ಲಿದ್ದ ವ್ಯೂ ನೋಡಿ ಯಾವ ಥರ ಕಾಣುತ್ತೆ. ಓಹೋ, ವ್ಯೂ ಪಾಯಿಂಟ್ ಹಿಂಗೇನಾ? ಇದೆ ಅನ್ಸುತ್ತೆ ವ್ಯೂ ಪಾಯಿಂಟ್. ನೋಡು ಗುರು, ಪ್ಲೇಸ್ ನೋಡ್ಬಿಟ್ಟು ಬಾ ಒಂದ್ಸತಿ ಯಾರು ನೋಡಕ್ಕೆ. ಏನಂದರೆ ಹೋಗೋ ಜಾಗಕ್ಕಿಂತ ದಾರಿನೇ ಇಷ್ಟ ಆಗುತ್ತೆ ಅಂತಾರೆ. ಆದರೆ ಈ ದಾರಿ ಥ್ರಿಲ್ಲಿಂಗ್ ಆಗಿದೆ.
ಇನ್ನು ಬೈಕ್ ಓಡಿಸ್ಕೊ ಬಂದ್ವಿ ಆಫ್ ರೋಡಿಂಗು, ಅದು ಇನ್ನೂ ಮಜವಾಗಿತ್ತು. ಹತ್ರ ಯಾರು ಫಾಸ್ಟ್ ಹತ್ತುತ್ತಾರ ಒಂದೇ ಸರಿ ವ್ಯೂ ಪಾಯಿಂಟ್ ನೋಡಕ್ಕೆ ಗೇಟ್ ಹಾಕಿದ್ದಾರೆ. ಇಲ್ಲಿದ್ದ ಒಂದು ಅರ್ಧ ಕಿಲೋಮೀಟರ್ ಮ್ಯಾಕ್ ಹತ್ತಿ ವ್ಯೂ ಪಾಯಿಂಟ್ ನೋಡಿರೋದು. ಬರೀ ಗುರು ಇಂಥ ಪ್ಲೇಸ್ ನೋಡ್ರಿ. ಈ ವಿಡಿಯೋ ಓನರ್ ನೋಡಿರಿ, ಈ ವಿಡಿಯೋ ಏನಾದರೂ ಓನರ್ ನೋಡ್ಬಿಟ್ರೆ, ವಿಡಿಯೋ ಓನರ್ ನೋಡಿರಿ ಹುಡುಕ ಒಂದೈತೆ ಆದ್ರೆ ಮಾತ್ರ ಮಸ್ತ್ ಇತ್ತು. ನೀನು ಇದು ನಿಡ್ಕೊಳಪ್ಪ ಇಲ್ಲಿ ನೋಡಿ. ನಮ್ಮ ಊರಾಗೆ 1000 ಅಡಿ ಕೊರ್ಸಿದ್ರು ನೀರು ಸಿಗಲ್ಲ. ಇಲ್ಲಿ ನಾವು ಗುಡ್ಡ ನೀರು ಐತಿ ನೋಡಿ. ಗುಡ್ಡ ಈಗ ಈಗ ನೋಡಿ ಕುಡಿರಿ, ಈ ಸ್ಪೆಷಾಲಿಟಿ ನಿಮ್ಮೂರಲ್ಲಿ ಇದೆಯಾ ನೋಡಿ. ಮತ್ತೆ ಆ ಎಣ್ಣಗಿಲ್ಲ ಬ್ರೋ. ಬನ್ನಿ ಬ್ರೋ ಇಲ್ಲಿ ನಡೀಲಿ ಬ್ರೋ. ಮಾರ್ಚ್ ಏಪ್ರಿಲ್ ಬಂದ್ರೆ ನೀರಿರಲ್ಲ ಬ್ರೋ ನಮ್ಮ ಊರ್ ಕೆರೆಯಲ್ಲಿ. ನೋಡಿ ಬ್ರೋ, ಫ್ರೆಶ್ ವಾಟ್ರು ಸಖತ್ತಾಗೈತೆ ಬ್ರೋ. ಫ್ರೂಟು ಇದೆ, ತಿಂದ್ಬಿಡಿ ಬ್ರೋ. ಇಲ್ಲಿ ನೋಡಿ, ಇಲ್ಲಿ ಯಾರ ಕೋಕೆಲ್ಲ ತಿಂದು ಬಿಸಾಕ್ ಹೋಗಿದಾರೆ. ಇಲ್ಲಿ ಯಾವ್ದೋ ಒಂದು ಸಿಕ್ಬೇಡ ಒಂದು ಹಣ್ಣಿನ ಹೆಸರಲ್ಲಿ ನಾವು ನಂಬಿಡ್ತೀವ. ಇದನ್ನ ಪರಿಷತ್ ಕಳಿಸಿ ಆಮೇಲೆ ಯಾವ ಹಣ್ಣು ಕಾರು ಅಂತ ನಮ್ಮ ಬಾ ಮಂಜ ಬೈಕ್ ನ ಬರೋಲ್ಲ, ಕಾರು ಕಾರು ಅಂತ. 15 ಯಾಕೆ ತಂಡೆ ನೀನು ಈ ಪ್ಲೇಸಿಗೆ ಕಾರ್ ಬರೋ ಕಣ, ಬೈಕ್ ನ ಇಂಥ ಪಾಯಿಂಟ್ ಬಂದಿರೋದು ಬಾರು ನೋಡ ಹೆಂಗೈತಲ್ಲಿ ಇಂಥ ಪ್ಲೇಸ್. ನಿಜವಾಗ್ಲೂ ನೀನು ಇನ್ನು 10 ವರ್ಷ ಆದ್ರೂ ನೋಡಕ್ಕಾಗಲ್ಲ ಕಣ. ಲೇ ಪಿಪಿ ಮಮ್ಮ ಬಾರಲ್ಲಿ ಯಾವತ್ತಾನೆ ಬಂದಿದೆ ನಾವು ಕರ್ದಾಗ ನೋಡಲಿ. ನೋಡ ವ್ಯೂ ಪಾಯಿಂಟ್ ನೋಡ ಏನಾಯ್ತಲ್ಲ ನೋಡ್ಬೇಕಲ್ಲ. ಮುಂದ್ ವರ್ಷಕ್ಕೆ ನಿಮ್ಮ ಅಪ್ಪ ಮದುವೆ ಮಾಡ್ತೀನಿ ಅಂತ ಅವಾಗ ಬತ್ತಿ ಅಲ್ಲ ನೀನು ಬಾರ್ಲಾ. ನಿಜವಾಗ್ಲೂ ಸಖತ್ತಾಗೈತೆ ಗುರು ಪ್ಲೇಸ್ ಮಾತ್ರ. ಯಾರನ್ನ ಬರಂಗಿದ್ರೆ 100% ಬಂದೋಗಿ ಲಾಸ್ ಅಂತೂ ಆಗಲ್ಲ ಗುರು. ನಾವಿವಾಗ ಆ ಕಡೆಯಿಂದ ಬಂದ್ವಿ, ಅಲ್ಲೇನು ಕಾಣಿಸ್ತಾ ಇಲ್ಲ. ಇಲ್ಲೊಂದು ಗುಹೆ ಐತೆ, ಕಾಡು ಏನೂ ಕಾಣಿಸ್ತಿಲ್ಲ. ಅಲ್ಲಿಗೆ ಹೋಗ್ತೇವೆ ನೋಡಿ, ಅಲ್ಲಿ ನಮ್ಮ ಹುಡುಗ ಹೋಗಿದ್ದಾನೆ. ಏನೈತೆ ಅಂತ ಗೊತ್ತಿಲ್ಲ, ಹೋಗಿ ನೋಡ್ಕೊ ಬರ್ಬೇಕು. ಬನ್ನಿ ಹೋಗಾನೆ. ನಿಜವಾಗ್ಲೂ ಇಂಥ ಪ್ಲೇಸ್ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಕಾಡಲ್ಲಿ ಏನಾದ್ರು ಸೊಪ್ಪು ಸಿಕ್ಕದ ಹುಡಿಕೊಂಡು ಹೋಗ್ತಾ ಇದ್ದೀವಿ. ಅಬ್ಬಬ್ಬ, ನಿಜವಾಗ್ಲೂ ಲಿಟ್ರಲಿ ಪ್ಲೇಸ್ ಹೆಂಗೈತೆ ಅಂದರೆ ಏನಂದರೆ ಏನೋ ಕಾಣಿಸ್ತಿಲ್ಲ. ಯಾರನ್ನ ಬರೋಂಗಿದ್ರೆ ಬರೀ ಗುರು ಈ ಪ್ಲೇಸ್ ನೋಡ್ರಿ. ಹಾಂ, ನಮ್ಮ ಹುಡುಗ ಇಲ್ಲಿ ನಿಂತ ನೋಡ್ರಿ ಬ್ರೋ. ಹಾಯ್ ಮಾಡಿ ನಮ್ಮ ಹುಡುಗರಿಗೆ. ನಮಸ್ಕಾರ. ನೋಡ್ರಿ ಗೌಡ್ರೆ, ಇಲ್ಲಿ ನೋಡ್ರಿ ಗೌಡ್ರಿ, ಎಂಥ ಪ್ಲೇಸ್ ಬಂದಿದೆ ನೋಡ್ರಿ ಗೌಡ್ರಿ ಇಲ್ಲಿ. ಹಾಂ, ಇನ್ನೂ ಮೇಲಕ್ಕೆ ಹೋಗ್ಬೋದು, ಬೇಡ ಟೈಮ್ ಆಗ್ಬಿಡುತ್ತೆ. ಹೋಗಾನಿ ಕೆಳಗಡೆ. ಇಲ್ಲಿ ನೋಡ್ರಿ, ಕಾಡು ಹತ್ಕೊ ಬಂದಿದ್ದೀವಿ ನಾವು. ಗೋ ಹುಷಾರಪ್ಪ, ಜಾರುತ್ತೆ. ಪೀಸ್ ಆಗೈತೆ. ಬನ್ನಿ ಬನ್ನಿ, ನೋಡು ಈ ಕಡೆ ಫಾಗ್ ಯಾವ ಥರ ತುಂಬ್ಕೊಂತಂತ. ಇಲ್ಲಿ ನೋಡ್ಗುರು, ಈ ಕಡೆ ನಿಜ ಎಲ್ಲ ಪಾಯಿಂಟ್ ವ್ಯೂ ಪಾಯಿಂಟಿಗೆ ಬಂದಿದ್ದೇವೆ. ಅಲ್ಟಿ ಪ್ಲೇಸ್ ಬ್ರೋ. ಪ್ಲೇಸ್ ಹೆಂಗಿದೆ ಬ್ರೋ? ಗೊತ್ತಾ ನೀನು ಇನ್ನು ಹಿಡಿಯೋಕ್ಕೆ ಒದ್ದಾಡ್ತಾನೆ. ಜಾರ್ತಿದ್ದಾವೆ ಅಲ್ಟಿ ಪ್ಲೇಸ್ ಮಾತ್ರ. ನಿಜವಾಗ್ಲು ಇಂಥ ಪ್ಲೇಸ್ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾರಾದ್ರು ಬರೋಂಗಿದ್ರೆ ಲೊಕೇಶನ್ ನಾನು ವಿಡಿಯೋ ಕೆಳಗಡೆ ಪಿನ್ ಮಾಡಿರ್ತೀನಿ, ವಿಡಿಯೋ ನೋಡ್ಕೊಂಡು ಬರೀ. ಇಲ್ಲಿ ನಿಜವಾಗ್ಲೂ ಸಖತ್ತಾಗಿದೆ ಲೊಕೇಶನ್ ಮಾತ್ರ. ಯುವರ್ ಫ್ರಮ್ ಬ್ರೋ? ಕ್ಯಾಲಿಕಟ್. ಇವರೆಲ್ಲ ಕೇರಳದವರು, 4 ಜನ ಇದ್ದಾರೆ ಕೇರಳ ಫ್ರೆಂಡ್ಸು. ಇವರೊಬ್ರು ಇದ್ದಾರೆ ಅಲ್ಲಿ ಮುಂದೆ, ನಮ್ಮ ಫ್ರೆಂಡ್ಸ್ ಹೋಗ್ತಿದ್ದಾರೆ. ಬನ್ನಿ ಹೋಗೋಣ. ಇಲ್ಲಿದ್ದ ನೋಡುಗರು ವ್ಯೂ ಪಾಯಿಂಟ್ ಯಾವ ಥರ ಇದೆ. ನಿಜವಾಗ್ಲೂ ಸಖತ್ತಾಗಿದೆ. ಬೆಸ್ಟ್ ಟ್ರಿಪ್ ಅಂದ್ಕೊಳ್ಳಿ ನಾವು ಮಾಡಿರೋದು. ನಾವು ಫ್ರೆಂಡ್ಸ್ನ ಎಷ್ಟೋ ಜನ ಕರೆದ್ವಿ, ಬರಲಿಲ್ಲ. ನಿಜವಾಗ್ಲೂ ಮಿಸ್ ಮಾಡ್ಕೊಂಡ್ರಿ ಈ ಪ್ಲೇಸ್ನ. ನೋಡುಗರು ಈ ಕಡೆ ನೋಡಿ, ಏನು ವ್ಯೂ ಆಯ್ತಾ. ಅಲ್ಲಿ ಫಾಲ್ಸ್ ಬರ್ತೈತೆ ನೋಡಿ, ಆ ಬೆಟ್ಟದ ಮೇಲಿದೆ ಫಾಲ್ಸ್ ಬರ್ತಾ ಇದೆ ನೋಡಿ ನೀರು. ನೋಡ ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಮಸ್ಟ್ ವಿಸಿಟೆಡ್ ಪ್ಲೇಸ್ ಅಂತ ಹೇಳ್ತೀನಿ ನಾನು ಮಾತ್ರ ಇದನ್ನು. ಇಲ್ಲಿ ನೋಡುಗರು, ಬೈಕ್ ಇಳಿಸ್ತಾ ಇದ್ದೀನಿ. ಆ ಕಡೆ ವ್ಯೂ ನೋಡಿ ಯಾವ ಥರ ಇದೆ ಅಂತ. ನಿಜವಾಗ್ಲೂ ಸೈಕಾಗಿದೆ ನೋಡುಗರು. ಆ ವ್ಯೂ ನೋಡುಗರು, ನೀನು ಸುಮ್ಮನೆ ನೋಡಷ್ಟೇ ಇಲ್ಲಿದ್ದಾನ ಏನಿದೆ ಅಲ್ವಾ.
ಸಖತ್ತಾಗಿದೆ. ನಾವು ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನೇ ಸಖತ್ತಾಗಿರುತ್ತೆ. ಅದಕ್ಕೆ ಸಾಕ್ಷಿ ಇದೇ ಪ್ಲೇಸ್. ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದ ಪ್ಲೇಸು. ನಿಜವಾಗ್ಲೂ ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಅಲ್ಟಿ ಅಂದ್ಕೊಳ್ಳಿ. ಇಲ್ಲೊಂದು ಹತ್ರ ರೋಡಲ್ಲಿ ನೀರು ಹರಿತಾ ಇತ್ತು. ಅಲ್ಲಿ ನಮ್ಮ ಬೈಕ್ ನಿಲ್ಲಿಸಿ ಒಂದು ಫೋಟೋ ಗೀಟೋ ತಗೊಂಡು ಬನ್ನಿ. ಇಲ್ಲೇ ಕೆಳಗಡೆ ನೀರು ಹರಿತಾ ಇದೆ. ಇಲ್ಲಿ ನೋಡಿ, ಬೆಟ್ಟದ ಮಧ್ಯೆ ನೀರು ಹರಿತಾ ಇದೆ. ಇಲ್ಲಿ ಗಾಡಿ ನಿಲ್ಲಿಸಿ ಒಂದೆರಡು ಫೋಟೋ. ಇಲ್ಲಿ ವಾಟರ್ ತೋರಿಸ್ಕೊಂಡು ಬನ್ನಿ, ಎಷ್ಟು ನೀಟಾಗಿದೆ ಅಂದರೆ ಫುಲ್ಲು ಫ್ರೆಶ್ ವಾಟ್ರು. ರೋಡಲ್ಲಿ ನೀರು ಹರಿತಾ ಇದ್ದಾವೆ. ನಮ್ಮ ಗಾಡಿಯಲ್ಲಿ ನಿಲ್ಲಿಸಿ ಈ ಕಡೆ ಬಂದು ನೋಡಿದರೆ ನೀರು ಎಷ್ಟು ಫ್ರೆಶ್ ಇದ್ದಾವೆ ಅಂದರೆ, ನೀರು ಕೆಳಗಡೆ ಕಪ್ಪೆ ಜಂಡಿದೆ, ಅಷ್ಟು ಕ್ಲೀನಾಗಿ ಕಾಣಿಸ್ತಿದೆ. ಫುಲ್ಲು ನೀಟಾಗಿದೆ, ಸ್ವಲ್ಪನೂ ಗಲೀಜಿಲ್ಲ. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ಯಾವ ಥರ ಇದೆ ವ್ಯೂ. ಅಲ್ಟಿಮೇಟ್ ಆಗಿದೆ. ನನಗಂತೂ ಇಲ್ಲಿದ್ದ ಬಿಟ್ಟು ಬೆಂಗಳೂರಿಗೆ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ ಈ ಕಡೆ ಡೌನ್ ಹೆಂಗಿದೆ, ಕೆಳಗಡೆ ಹೋಗ್ತಿದ್ದಾರೆ ನಮ್ಮ ಹುಡುಗರು. ಫುಲ್ಲು ಬೆಟ್ಟ ಕಾಡು ಒಳಗಡೆನೆ ಬಂದುಬಿಟ್ಟಿದ್ದೀವಿ ನಾವು. ಇಲ್ಲಿ ನೋಡಿ ಯಾವ ಥರ ಇದೆ ಅಂತ. ನೆಕ್ಸ್ಟ್ ಲೆವೆಲ್. 3 ದಿನ ರಜಾ ಹಾಕಿರೋದ್ಕೊನೋನು ನೆಮ್ಮದಿ ಅನ್ನಿಸ್ತೀಗ. ಬ್ಯಾಂಗ್ಳೂರ್ ಕನ್ನಡ ಗೊತ್ತಾ? ಕನ್ನಡ ಗೊತ್ತು. ಗೊರೆಕಾಲ ಆಡಿಂಡರ್ನ ಎಗ್ಳ ವಿರಾಜಪೇಟೆ. ವಿರಾಜಪೇಟ. ನೇಮ್ ಸದಾನಂದ. ಮೋಳಂಡೋಡ ಬೆಂಗಳೂರು ನೋಡಿದ್ದೀರಾ? LIC. LIC. ಓಕೆ. ನೋಡಿ ಇಲ್ಲಿ ನಮಗೆ ಒಬ್ಬರು ತಾತ ಪರಿಚಯ ಇದ್ರು. ಸೂಪರ್ ಪ್ಲೇಸ್ ತಾತ ಹೇಳ್ತಾರೆ, ಸೂಪರ್ ಪ್ಲೇಸ್ ಅಂತೆ. ನೋಡಿ ತೋರಿಸ್ತಿದ್ದಾರೆ ಅಲ್ಲಿ. ಇಲ್ಲಿ ಬಂದ್ವಿ, ಬೆಟ್ಟದ ಮೇಲಿದ್ದ ಟೀ ಕುಡಿಯೋಣ ಅಂತ ನಿಲ್ಸಿದ್ವಿ. ತಾತ ಅರ್ಧ ಹೋಟ್ಲು. ಇಲ್ಲಿ ಟೀ ಕುಡಿಯೋಕೆ ನಿಂತ್ವಿ. ತಾತ ಮಾತಾಡ್ತಿದ್ರು, ಖುಷಿ ಆಯಿತು. ಥ್ಯಾಂಕ್ ಯು. ಟೀ ಚೆನ್ನಾಗಿದೆ. ಥ್ಯಾಂಕ್ ಯು ಗುರು. ಈ ನೇಚರ್ ನೋಡು ಗುರು. ಯಾರನ್ನ ಬಂದರೆ ನೋಡಿಬಿಟ್ಟು ಏನಾದ್ರು ಪ್ಲಾಸ್ಟಿಕ್ಕು ಕ್ಯಾನ್, ವಾಟರ್ ಬಾಟ್ಲು, ಇಲ್ಲ ಏನಾರು ಸ್ನ್ಯಾಕ್ಸಿಂದ ಏನಾದ್ರು ಕವರ್ ತಂದಿರೆ ತಿಂದ್ಬಿಟ್ಟು ವಾಪಸ್ ತಗೊಂಡೋಗಿ. ಇಲ್ಲೆಲ್ಲ ಬಿಸಾಕ್ಬಿಟ್ಟು ನೇಚರ್ನ ಹಾಳು ಮಾಡಬೇಡಿ. ಇಷ್ಟು ಚೆನ್ನಾಗಿರುತ್ತೆ. ನಾವು ಪರಿಸರನ ಸ್ವಚ್ಛವಾಗಿ ಇಟ್ಕೋಬೇಕು, ನೀಟಾಗಿ ಇಟ್ಕೋಬೇಕು. ನಾವೇ ಹಾಳು ಮಾಡಿದರೆ ಚೆನ್ನಾಗಿರುತ್ತೆ ಅದು. ಸೊ ದಯವಿಟ್ಟು ಯಾರೂ ಕಸ ಕಡ್ಡಿ, ಈ ಪ್ಲಾಸ್ಟಿಕ್ ಅದು ಇದು ತಂದುಬಿಟ್ಟು ಬಿಸಾಡಬೇಡಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಯಾವ ಥರ ಬಿಸಾಡಿದ್ದಾರೆ. ದಯವಿಟ್ಟು ಬಿಸಾಡಬೇಡಿ, ಚೆನ್ನಾಗಿ ಇಟ್ಕೊಳ್ಳಿ. ಯಾಕಂದರೆ ಇದು ನಾವು ಅಷ್ಟೇ ನೋಡೋದಲ್ಲ, ಇದು ನಮ್ಮ ಜನ್ರೇಷನ್ ಹತ್ತತ್ತು ತಲೆಮಾರಿದ್ರೂ ಜನಗಳು ಬಂದು ನೋಡೋಂಥ ಪ್ಲೇಸ್ ಇದು. ದಯವಿಟ್ಟು ಇದು ಹಾಳು ಮಾಡಬೇಡ್ರಿ, ಅಷ್ಟೇ. ಚೆನ್ನಾಗಿ ಇಟ್ಕೊಳ್ಳಿ. ಇಲ್ಲಿ ನೋಡುಗರು, ಏನು ಸಖತ್ತಾಗಿ ಕಾಣಿಸ್ತೈತೆ, ಬ್ಯೂಟಿಫುಲ್ಲಾಗಿ ಕಾಣಿಸ್ತೈತೆ. ಇದನ್ನ ಕ್ಲೀನಾಗೆ ಇಟ್ಕೊಳಕ್ಕೆ ನೋಡಿ. ದಯವಿಟ್ಟು ಪರಿಸರನ ಹಾಳು ಮಾಡಬೇಡಿ.